ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಡವೆಗಳೇನಾದ್ರೂ ಮನೆಗ್ ಬಂದ್ರೆ ಎಲ್ಲ ಕಲ್ಯಾಣಿನೇ ಇಸ್ಕೊಂಡ್ ಬಿಡ್ತಾಳೆ. ಇನ್ನು ಅನುಪಮ ಈ ಮನೇಲೂ ಕೂಡ ತಾನೇ ದೊಡ್ಡೋಳಾಗೋದಕ್ಕೆ ಟ್ರೈ ಮಾಡ್ತಾಳೆ. ಆ ಅವಕಾಶನ ಕೊಡಬಾರ್ದು. ಈ ಮನೆಗೆ ಆ ಒಡವೆಗಳು ಬರಲೇಬಾರ್ದು. ಆದ್ರೆ ತಾಯಿ ಒಡವೆಗಳು ಮಗಳಿಗೆ ತಾನೇ ಬರೋದು. ಅದನ್ನ ನನಗೆ ಹಾಕಿ ಕೊಡ್ತಾರೆ. ಅವ್ರು ಕೊಟ್ರು ಕಲ್ಯಾಣಿ ಕೊಡಲ್ಲ. ಆದ್ರೆ ನಾನು ಬಿಡಕ್ಕಾಗಲ್ಲ. ಏನ್ ಮಾಡ್ಲಿ? ಸಿದ್ದು, ಬರೋದೇನೋ ಬಂದ್ಬಿಟ್ಟಿದೀವಿ. ಕಾರ್ ಕೂಡ ಟ್ರಾವೆಲ್ಸ್ ಅಲ್ಲಿ ತಗೊಂಡಿದೀವಿ. ಗುರುತು ಹಿಡಿಬಾರ್ದು ಅಂತ ಮಾರ್ವೇಶದಲ್ಲಿ ಹೋಗ್ತಿದೀವಿ. ಖುಷಿಯಿಂದ ಹೇಳು ಸ್ಯಾಮ್. ಹೋಗ್ತಿರೋದು ಹುಲಿ ಬೋನೊಳಗೆ. ಹ್ಯಾಪಿಯಾಗಿ ಹೇಗೆ ಹೇಳಿ? ಕರ್ಕೊಂಡು ಹೋಗ್ತಿರೋದು ಸಿಂಹ. ನಾವು ಕೋಟಿ ರೂಪಾಯಿ ತಗೊಳ್ಳೋದು ಖಾಯಂ. ಸಿಕ್ಕಾಕೊಳ್ಳೋ ಚಾನ್ಸೇ ಇಲ್ಲ. ಇಷ್ಟೊತ್ತಿಗೆ ಎಲ್ಲರೂ ಗೊರ್ಕೆ ಹೊಡ್ಕೊಂಡು ಮಲಗಿರ್ತಾರೆ. ಡೋಂಟ್ ವರಿ. ಈ ನಂಬರ್ ಯಾರ್ದಿರ್ಬೋದು? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಮಗು ಹೀಗಿದೆ ಅಂತ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಸಂಪದ ಆಗಿರ್ಬೋದಾ? ನೋಡೋಣ. ಮೊಬೈಲ್ ಆನ್ ಮಾಡಿದಾಗ ನೋಡ್ತಾಳೇನೋ. ಏನು ಈ ನಡುವೆ ಚಾಟಿಂಗ್ ಜಾಸ್ತಿ ಆಗಿದೆ? ಕಾಂಪ್ಲಿಮೆಂಟ್ಸ್ ಜಾಸ್ತಿ ಸಿಕ್ತಿದ್ರೆ ನಾನು ಏನ್ ಮಾಡ್ಲಿ ಆಫೀಸು? ನಮ್ಮಿಬ್ಬರು ಫೋಟೋಸ್ನ ಸ್ಟೇಟಸ್ ಅಲ್ಲಿ ಶೇರ್ ಮಾಡ್ದಾಗಿಂದ ನೈಸ್, ಸೂಪರ್, ವಾವ್ ಅಂತ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡ್ತಾನೆ ಇದ್ದಾರೆ. ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡ್ಬೇಕಲ್ವಾ? ಅದ್ ಸಾಲದು ಅಂತ ಫೋಟೋಸ್ ನೋಡಿ ಯಾರ್ಯಾರೋ ಫೋನ್ ಮಾಡ್ತಿದ್ದಾರೆ. ಹೌದು, ನಾನು ರಿಸೀವ್ ಮಾಡಿದ್ರು ಮಾತಾಡ್ಲಿಲ್ವಲ್ಲ. ಹೌದು, ನೀನ್ ಸ್ಟೇಟಸ್ ಅಲ್ಲಿ ಯಾವ ಫೋಟೋ ಹಾಕಿದ್ಯಾ? ನಮ್ಮಿಬ್ಬರದೇ ಆಫೀಸು. ಒಂದ್ ನಿಮಿಷ ಫೋನ್ ಕೊಡಿಲಿ. ಕೊಡು.
ನಂಬರ್ ಯಾರ್ದು ಅಂತ ಗೊತ್ತಾಯ್ತು ಆಫೀಸರ್. ನಿನಗ್ ಗೊತ್ತಿರತ್ತಲ್ವಾ? ಅಂದ್ರೆ ಏನಿದೆ, ಸಂಪತ್ ಅದೇ ಅನ್ಕೊಂಡೆ. ಫೋಟೋಸ್ನ ಸ್ಟೇಟಸ್ ಅಲ್ಲಿ ನೋಡಿ ಮಾಡಿರಬಹುದು ಅನ್ಕೊಂಡೆ. ಎಲ್ಲ ಸಿಚುವೇಶನ್ನು ಪೊಲೀಸ್ ದೃಷ್ಟಿಯಿಂದ ನೋಡೋದನ್ನ ನಿಲ್ಸಿ ಆಫೀಸರ್. ನನಗ್ ಗೊತ್ತಿಲ್ದಿರೋದನ್ನ ನನಗ್ ಗೊತ್ತಿದೆ ಅಂತ ಅನ್ಕೋಬೇಡಿ. ಹಾಗೆ ಹೇಗೆ ಅನ್ಕೊಳ್ದೆ ಇರೋಕ್ಕಾಗತ್ತೆ? ಎವಿಡೆನ್ಸ್ ಸಾಲಿಡ್ ಆಗಿರ್ಬೇಕಾದ್ರೆ ನೀನ್ ಏನ್ ಮಾಡಿದ್ರು ನನಗೆ ಡೌಟ್ ಬಂದೇ ಬರುತ್ತೆ. ಸಂಪದ ಕಾಣಿಸೋವರೆಗೂ ಇದಿದ್ದೇ ಇರತ್ತೆ. ಇದು ಚೆನ್ನಾಗಿದೆ ಆಫೀಸರ್. ಸರಿ, ಒಂದ್ ವೇಳೆ ಸಂಪದನೆ ಏನಾದ್ರೂ ಇವಾಗ ನಿಮ್ ಕಣ್ ಮುಂದೆ ಬಂದ್ ನಿಂತ್ರೆ ಏನ್ ಮಾಡ್ತೀರಾ? ಹೇಳಿ ಆಫೀಸರ್, ಏನ್ ಮಾಡ್ತೀರಾ? ನಾನೇನ್ ಮಾಡ್ತೀನಿ ಅಂತ ನೀನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಸಂಪದನೆನಾ? ಜಸ್ಟ್ 40 ಮಿನಿಟ್ಸಲ್ಲಿ ನಾವು ಊರಿಗೆ ರೀಚ್ ಆಗ್ತಿದ್ದೀವಿ. ಕೆಲಸ ಫಿನಿಶ್ ಮಾಡಿಕೊಂಡು ಎಕ್ಸಾಕ್ಟ್ 2 ಅವರ್ಸಲ್ಲಿ ಮತ್ತೆ ರಿಟರ್ನ್ ಬರಬೇಕು. ಬಿ ಕೇರ್ಫುಲ್ ಸಂಪದ. ಆಯ್ತು ಸಿದ್ದು. ನೇರವಾಗಿ ಮುಖದ ಮೇಲೆ ಹೇಳ್ತಿದ್ದೀನಲ್ಲ, ನೀನ್ ಮಗಳೇನಾದ್ರೂ ವರದಕ್ಷಿಣೆ ತಗೊಂಡ್ ಬಂದಿದ್ದಾಳಾ? ಇಷ್ಟಕ್ಕೂ ಇವಳು ಮಾಡಿರೋ ಕೆಲ್ಸಕ್ಕೆ ಇವಳನ್ನ ಮನೆಯಲ್ಲೇ ಇಟ್ಕೋಬಾರ್ದು. ನಾನ್ ಒಳ್ಳೆಯವಳಾಗಿರೋದಕ್ಕೆ ಇರಿಸ್ಕೊಂಡಿದ್ದೀನಿ, ಜೊತೆಗೆ ಪುಕ್ಸಟ್ಟೆ ಊಟನೂ ಹಾಕ್ತಿದ್ದೀನಿ. ಕೊಡೋರ್ಗೆ ಇಲ್ದೇ ಇರೋ ಸಂಕಟ ನಿನಗ್ಯಾಕೆ? ಇಷ್ಟಕ್ಕೂ ನಮ್ಮಮ್ಮ ಕೊಟ್ಟು ಮಾತಕ್ ತಪ್ಪಲ್ಲ ಬಿಡು. ಒಡವೆಗಳು ನನ್ನ ಮನೆಗ್ ಬರ್ಲೇಬೇಕು. ಕಲ್ಯಾಣಿ ಜೀವನ ಅನುಪಮನ್ ಜೀವನ ತರ ಆಗ್ಬಾರ್ದು. ಅನುಪಮ ಎಷ್ಟೇ ನೋವಾದ್ರೂ ಅವಮಾನ ಆದ್ರೂ ಸಹಿಸ್ಕೊಳ್ತಾ ಬಂದಿದ್ದಾಳೆ. ಆದ್ರೆ ಕಲ್ಯಾಣಿ ಚಿಕ್ಕ ಹುಡುಗಿ, ಈ ವಯಸ್ಸಿನಲ್ಲಿ ಅವಳಿಗಿಷ್ಟು ಕಷ್ಟಗಳು ಬರ್ತಿದೆ, ಅದೆಲ್ಲ ದೂರ ಆಗ್ಬೇಕು. ಇವ್ರ್ಯಾಕೆ ಇನ್ನೂ ಮಲ್ಗಿಲ್ಲ? ಟೈಮ್ 12 ದಾಟಿದೆ. ಇಷ್ಟೊತ್ತಲ್ಲಿ ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ದಾರೆ? ದಮಯಂತಿ ದಿನ ದಿನಕ್ಕೆ ಕಲ್ಯಾಣಿ ಅನುಪಮನ್ ಮೇಲೆ ಕೋಪ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಿದ್ದಾಳೆ. ದಮಯಂತಿ ಮನ್ಸು ಬದಲಾದ್ರೆ ಸಾಕು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಈ ಸ್ತ್ರೀಧನ ಕೊಟ್ಮೇಲಾದ್ರೂ ದಮಯಂತಿ ಮನ್ಸು ಬದಲಾಗುತ್ತೇನೋ. ಇವ್ರು ಬೇಗ ಮಲ್ಕೊಂಡ್ರೆ ಆ ಕಳ್ತನ ಮಾಡಿ ನಾನು ಹೋಗಿ ಮಲ್ಕೋತಿಂತಾನೆ. ಹೊಟ್ಟೆ ತುಂಬ ಬಿರಿಯಾನಿ ತಿಂದು ಕಣ್ ತುಂಬ ನಿದ್ದೆ ಬರ್ತಿದೆ. ದಮಯಂತಿ, ನಿದ್ದೆ ಮಾಡ್ಬೇಡ್ವೆ. ಅವ್ರು ಮಲ್ಕೊಂಡ್ರೆ ಮಾತ್ರ ನೀನ್ ಕಳ್ತನ ಮಾಡೋದಕ್ಕೆ ಸಾಧ್ಯ. ಈಗ ನಿನ್ ನಿದ್ದೆ ತಡೆದ್ರೆ ನಾಳೆಯಿಂದ ಸಂತೋಷವಾಗಿ ಆನಂದವಾಗಿ ನಿದ್ದೆ ಮಾಡ್ಬೋದು.
ಹಬ್ಬಾ, ಬೆಳಿಗ್ಗೆ ಆಗೋ ತನಕ ಎಲ್ಲಿ ನಿದ್ದೆ ಮಾಡಲ್ವೋ ಅಂತ ಚಿಂತೆ ಆಗೋಗಿತ್ತು. 15 ನಿಮಿಷ ಬಿಟ್ರೆ ಗಾಢವಾದ ನಿದ್ದೆಗೆ ಹೋಗ್ತಾರೆ. ಬ್ಯಾಗನ್ನ ಕಳ್ತನ ಮಾಡಿದ್ಮೇಲೆ ನಾಳೆ ಬೆಳಿಗ್ಗೆಯಿಂದ ನಿಮ್ಮೆಲ್ರೂ ಒಂದು ಆಟ ಆಡಿಸ್ತೀನಿ. ಅಯ್ಯೋ, ಏನಾಯ್ತು ಕಂದ? ಯಾಕೆ ಅಳ್ತಿದ್ಯಾ? ಅಳ್ಬೇಡ. ಆಫೀಸರ್, ಎಲ್ಲಿ ಕೊಡಿ. ಆಫೀಸರ್, ಇವನಪ್ಪ ಕರೆಕ್ಟ್ ಟೈಮಲ್ಲೇ ಅಳ್ತಾ ಇದ್ದಾನೆ. ಇಲ್ಲ ಕಂದ, ಅಳ್ಬೇಡ. ಇಲ್ಲ ಇಲ್ಲ ಇಲ್ಲ, ಆಯ್ತಾಯ್ತಾಯ್ತು, ಸುಮ್ಮನೆ. ಆಫೀಸರ್, ಎಲ್ಲಿ ಕೊಡಿ. ಏನಾಯ್ತು ಕಂದ? ಇಲ್ಲ 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 ಇಲ್ಲ, ಮಲ್ಕೋ ಮಲ್ಕೋ ಮಲ್ಕೋ. ಆ ಮಗು ಇವಾಗ ಆಚೆ ಬಂದು ಯಾರನ್ನ ನೋಡ್ಬೇಕಂತೆ. ಅವನು ಅಳ್ತಿದ್ದಾನೆ, ಇವಳು ಕರ್ಕೊಂಡು ಬಂದಿದ್ದಾಳೆ. ಸರಿ ಹೋಯ್ತು, ನನಗೆ ಶನಿ ಎಲ್ಲೂ ಇಲ್ಲ. ಇಲ್ಲಿ ನೋಡು, ಈ ಕಲ್ಯಾಣಿ ರೂಪದಲ್ಲಿ ನನ್ನ ಜೊತೆನೇ ಇದೆ. ಏನಾಯ್ತು ಕಂದ? ಮಲ್ಕೋ ಮಲ್ಕೋ, ನಾನು ಇಲ್ಲೇ ಇದ್ದೀನಲ್ವಾ? ಹ, ಮಲ್ಕೋ. ಓ, ದೇವ್ರೇ, ನಿಲ್ಲಿಸ್ದ. ಕಲ್ಯಾಣಿ, ನೀನ್ ಮಲ್ಗು.
ಸ್ಯಾಮ್, ಅಯ್ಯೋ ಕರ್ಮ, ಇವ್ ನಿಜವಾಗ್ಲೂ ಅಳ್ತಿದ್ದಾನ ಇಲ್ಲ ಕಲ್ಯಾಣಿ ಬೇಕು ಅಂತ ಅವನ್ನ ಗಿಂಡಿ ಅಳಿಸ್ತಿದ್ದಾಳ? ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರೆ ಒಳ್ಳೇದೇನೋ. ಮನೆ ಮಧ್ಯದಲ್ಲಿ ಈ ಗೋಡೆ ಏನ್ಸಿದ್ದು? ಶಿವಪಾರ್ವತಿ ಅತ್ತೆ ನೇತೃತ್ವದಲ್ಲಿ ಯಾವ ಸ್ವಾಮೀಜಿ ಸಲಹೆ ಮೇರೆಗೆ ಗೋಡೆ ಕಟ್ಸಿರ್ತಾರೆ ಬಿಡು. ಸಿದ್ದು, ನೀನು ಹೋಗಿ ದುಡ್ಡಿನ ಬ್ಯಾಗ್ ತಗೊಂಡ್ ಬಾ, ನಾನು ಹೋಗಿ ಮಗುನ್ ನೋಡ್ತಿರ್ತೀನಿ. ಸ್ಯಾಮ್ ಹುಷಾರು, ದೂರದಿಂದಲ್ಲೇ ನೋಡು, ರಿಸ್ಕ್ ತಗೋಬೇಡ. ಶೌರ್ಯ ನೋಡಿದ್ರೆ ನಮ್ಮ ಪ್ರಾಣಕ್ಕೆ ಅಪಾಯ. ಸರಿ ಸಿದ್ದು. ನಿನ್ನ ಮತ್ತೆ ನೋಡೋದಕ್ಕೆ ಎಷ್ಟು ದಿನ ಬೇಕಾಯ್ತು ಕಂದ?